ಇವತ್ತು ವಿಧವಾದ ಸೊಪ್ಪುಗಳನ್ನು ಹಾಕಿ ನಮ್ಮ ಮಂಡ್ಯ ಮೈಸೂರು ಸೈಡಲ್ಲಿ ಮಾಡುವಂತಹ ಮಸ್ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಇನ್ನೊಂದೇನು ಗೊತ್ತಾ, ಒಂದೊಂದು ಪ್ರಾಣಿಗೆ ಒಂದೊಂದು ತರದ ಫುಡ್ ಅನ್ನೋದು ಇರುತ್ತೆ. ಬಟ್ ಮನುಷ್ಯರಿಗೆ ಪರ್ಫೆಕ್ಟ್ ಆದಂತ ಫುಡ್ ಯಾವ್ದು ಗೊತ್ತಾ? ರೈಸ್ ತಿನ್ಬೇಕಾ, ನಾನ್ ವೆಜ್ ತಿನ್ಬೇಕಾ, ಸೊಪ್ಪು ತಿನ್ಬೇಕಾ, ತರಕಾರಿ ತಿನ್ಬೇಕಾ, ಹಣ್ಣು ತಿನ್ಬೇಕಾ, ಇಷ್ಟೆಲ್ಲ ವಿಧವಾದ ದವಸ ಧಾನ್ಯಗಳೆಲ್ಲ ತಿಂತೀವಲ್ಲ, ಪರ್ಫೆಕ್ಟ್ ಆದಂತಹ ಫುಡ್ ಮನುಷ್ಯರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಅದು ಸೊಪ್ಪುಗಳು. ಅದು ಗ್ರೀನ್ ಇರ್ತಕ್ಕಂಥ ಸೊಪ್ಪುಗಳು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಅಂದ್ರೆ ಉಳಿದಿದ್ದು ಯಾವ್ದು ಸೂಟ್ ಆಗಲ್ಲ ಅಂತಲ್ಲ, ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಈ ರೀತಿ ವಿಧವಾದ ಸೊಪ್ಪುಗಳನ್ನ ಹಾಕಿ ಸಾರು ಮಾಡ್ಕೊಂಡ್ರೆ ಒಳ್ಳೆ ಪ್ರೋಟೀನು ಸಿಗತ್ತೆ, ಒಳ್ಳೆ ಫೈಬರು ಸಿಗತ್ತೆ, ಹಾಗೆ ಮಾಡೋದು ಕೂಡ ಎಷ್ಟೊಂದು ಈಸಿ ಗೊತ್ತಾ. ಸೊ ಇವತ್ತಿನ ಈ ಫುಡ್ ವ್ಲಾಗ್ನಲ್ಲಿ ಈ ಮಸ್ಸೊಪ್ಪು ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಈಗ ಯಾವ್ಯಾವ ಸೊಪ್ಪು ಹಾಕ್ತೀವೋ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ನಾನಿಲ್ಲಿ 1 ಕಪ್ನಷ್ಟು ತೊಗರಿಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ನೀರೆಲ್ಲ ಸೋಸ್ಬಿಟ್ಟು ಈಗ ತೊಗರಿಬೇಳೆನ ಹಾಕಬೇಕು. 1 ಕಪ್ನಷ್ಟು ಮೆಂತ್ಯ ಸೊಪ್ಪು, 1.5 ಕಪ್ನಷ್ಟು ಪಾಲಕ್ ಸೊಪ್ಪು, 1 ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಈ ಥರ ಬೆರಕೆ ಸೊಪ್ಪು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೊಪ್ಪು ಬೇಕೋ ಅದನ್ನು ಹಾಕ್ಕೋಬಹುದು. ನಾನಿಲ್ಲಿ ದಂಟು ಬಳಸಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಕುಕ್ಕರ್ಗೆ ಹಾಕೊಂಡ್ಬಿಡೋಣ. 6 ಬೆಳ್ಳುಳ್ಳಿ ಹೆಸಲು, 3 ಹಸಿಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕೊಳ್ಳೋಣ. 2 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಕೆಲವರು ಹಾಕಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡರು, ನಾನು ಇದನ್ನು ಮನೆಯಲ್ಲೇ ಮಾಡಿರೋವಂಥದ್ದು. ಸೊ ಸ್ವಲ್ಪ ಖಾರ ಇರುತ್ತೆ, ನೋಡಿ ಹಾಕ್ಕೋಬೇಕು. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ 1 ಮೀಡಿಯಮ್ ಸೈಜ್ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. 1/4 ಕಪ್ನಷ್ಟು ಕಾಯಿ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ನಾನು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ಕುದಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಳ್ಳೋಣ. 2.5 ಕಪ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಮತ್ತು 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಸೊ ಇದನ್ನೇನು ಮಾಡ್ಬೋದು ಅಂದರೆ, ಕಟ್ಟೆಲ್ಲ ತೆಗೆದ್ಬಿಟ್ಟು ಬರೀ ಬೇಳೆ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ವಲ್ವ, ಅದನ್ನು ರುಬ್ಕೋಬೋದು. ಬಟ್ ನಾನು ರುಬ್ಬಲ್ಲ ಇದನ್ನು. ಬೇಳೆ ಮಸಿಯೋದು ಇರುತ್ತಲ್ವ, ಅದರಿಂದ ಮಸ್ಬಿಡ್ತೀನಿ. ತೀರಾ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಬೇಕು ಅಂದರೆ ನೀವು ಮಿಕ್ಸಿಯಲ್ಲಿ ರುಬ್ಕೋಬೋದು. ನಾನು ಆದಷ್ಟು ಎಲ್ಲ ಥರದ ಬೇಳೆ ಸಾರುಗಳನ್ನು ಈ ಥರ ಮಸ್ತ್ ಬಿಟ್ಟೆ ಮಾಡೋದು, ಅವಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಬೇಳೆನೆಲ್ಲ ಈ ಥರ ಮಸ್ತಿದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಬೇಳೆ ಇದೆ, ಚೆನ್ನಾಗಿರುತ್ತೆ ಆ ಥರ ತಿನ್ನುವಾಗ. ತೀರಾ ನುಣ್ಣಗಾಯ್ತು ಅಂದರೂ ಅಷ್ಟೊಂದು ತಿನ್ಲಿಕ್ಕೆ ಚೆನ್ನಾಗಿ ಅನಿಸಲ್ಲ. ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತು ಒಂದು 6 ಹೆಸರು ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. 1-2 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಚಿಟಪಟ ಅನ್ನೋವರೆಗೂ ಬಿಟ್ಕೋಬೇಕು. ನಾನು ಒಗ್ಗರಣೆಗೆ ಈರುಳ್ಳಿ ಹಾಕ್ತಾ ಇಲ್ಲ, ನೀವು ಬೇಕು ಅಂದರೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಒಗ್ಗರಣೆನ ಒಂದು 30 ಸೆಕೆಂಡ್ಸ್ ಹುರ್ಕೊಂಡ್ಬಿಟ್ಟು ಈಗ ಮಸ್ದಿರುವಂತಹ ಬೇಳೆ ಸಾರನ್ನ ಹಾಕ್ಕೊಂಡ್ಬಿಡ್ಬೇಕು ಒಗ್ಗರಣೆಗೆ. ಆಮೇಲೆ ಇನ್ನೊಂದು, ನಾನು ಆವಾಗಲೇ ಕಟ್ಟು ತೆಗೆದ್ಬಿಟ್ಟು ಬೇಳೆನ ಮಸ್ತಿದ್ದೆ. ಸೊ ಆ ಕಟ್ಟನ್ನ ಕೂಡ ಹಾಕ್ಕೋಬೇಕು. ಇದನ್ನು ಸಾರಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿ, ಸ್ವಲ್ಪ ಹಿಂಗು. ಇವಾಗ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ
ಜಸ್ಟ್ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಜಾಸ್ತಿಯಾಗಿ ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ನನಗೆ ಮುದ್ದೆ ಮಾಡೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ರೈಸ್ ಜೊತೆನೇ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಚಪಾತಿ, ರೊಟ್ಟಿ, ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ನಾನು ನಮ್ಮ ಮನೇಲಿ ಸ್ವಲ್ಪ ಕಾಯಿ ಹಾಕಿ ಮಾಡ್ತೀನಿ, ಫ್ಲೇವರು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ನನಗಂತೂ ರೈಸ್ಗೆ ಸ್ವಲ್ಪ ಸಾರು ಜಾಸ್ತಿ ಆಗೇ ಹಾಕ್ಕೊಂಡು ತಿನ್ನಕ್ಕೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇನ್ನೇನೀಗ ಊಟ ಮಾಡ್ತಾ ಇದ್ದೀನಿ ನಾನು. ಆ ವಾಸನೆಗೇ ಅರ್ಧ ಹೊಟ್ಟೆ ಹಸು ಜಾಸ್ತಿ ಆಗಿಬಿಡತ್ತೆ, ಅಷ್ಟು ಸಕ್ಕತ್ತಾಗಿದೆ. ಅದ್ರ ಜೊತೆಗೆ ಈ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಸಂಡಿಗೆ. ಅದ್ಭುತವಾಗಿದೆ. ನಮ್ಮೂರ ಕಡೆ ಎಲ್ಲ ಈ ಥರ ಮಸ್ಸೊಪ್ಪು ಸಾರು ಮಾಡಿದ್ದೀನಿ ಅಂದರೆ, ಹಾಂ ಮಸ್ಸೊಪ್ಪ ಅದ್ಯಾವ ಸೊಪ್ಪದು ಅಂತ ಕೇಳ್ತಾರೆ. ಅದು ಹೆಂಗೆ ಅಂದರೆ ಅದರ ರುಚಿ ನೋಡಿರೋರಿಗೆ ಮಾತ್ರನೇ ಗೊತ್ತಾಗತ್ತೆ ಅದೇನು ಅಂತ, ಅಲ್ವಾ? ಆರಾಮಾಗಿ 2 ತಟ್ಟೆ ತಿನ್ಬೋದು, ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್. ಅದು ಅಲ್ಲದೆ ಇದೆಲ್ಲ ನಮ್ಮ ತೋಟದ್ದೇ ಸೊಪ್ಪಾಗಿರೋದ್ರಿಂದ ಅದು ಇನ್ನೂ ಫ್ರೆಶ್ಶಾಗಿ, ಜಾಸ್ತಿ ಫ್ರೆಶ್, ಅದು ಅರೋಮಾ ಎಲ್ಲ ಚೆನ್ನಾಗಿರುತ್ತಲ್ವ ಸೊಪ್ಪಿಂದೆಲ್ಲ, ಟೇಸ್ಟ್ ಇನ್ನೂ ಜಾಸ್ತಿ ಆಗಿದೆ. ಒಂದ್ಸಲ ನೀವು ಕೂಡ ಈ ಸ್ಟೈಲ್ನಲ್ಲಿ ಟ್ರೈ ಮಾಡಿ ನೋಡಿ. ಮನೇಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಾಡೋದು ಕೂಡ ಎಷ್ಟು ಈಸಿ ಇದೆ ಅಂತ ನೋಡಿದ್ರಲ್ವ. ನಾಳೆ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.